ಒಲೆ ಅದಷ್ಟೇ ಕಣೋ ಬರೋದು. ಹೇಳೋದು ಅರ್ಥ ಮಾಡ್ಕೊ, ಅದಷ್ಟೇ ಬರೋದು. ನೀನು ಕೇಳೋದು ಅರ್ಥ ಆಗ್ತಾ ಇಲ್ವಾ? ಈಗ ನನಗೆ ಜಾಸ್ತಿನೇ ಸ್ವಲ್ಪ. 1,00,000 ಬಂತು ಅಂತಂದರೆ 80,000 ನನಗೆ, ಒಂದು 20,000 ನಿನಗೆ, ಅಷ್ಟೇನೆ. ನೀನು ಯಾಕಂದರೆ ನಾನು ಕಣೋ ಜಾಸ್ತಿ ಬಂಡವಾಳ ಹಾಕಿರೋದು, ನೀನೆಲ್ಲ ಅಲ್ಪ ಸ್ವಲ್ಪ ಬಂಡವಾಳ ಹಾಕಿದ್ಯಾ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದೀವಿ ಅಂತಂದರೆ ಲಾಭ 1,00,000 ದುಡ್ಡು ಬಂದೈತೆ ಅಂತಂದರೆ 50,000 ತಗೊಂಬ್ಲೇಬೇಕು. ಅದಂಗೆ ನೀನು ಬರೀ 20,000-30,000 ಕೊಟ್ಟು ಸುಮ್ಮನೆ ಹಾಕ್ತೀಯ. 50,000 ನನಗೆ ಬರಲೇಬೇಕಪ್ಪ. 1,00,000 ಲಾಭ ಬಂದೈತೆ ಅಂತಂದರೆ 50,000 ಬರಲೇಬೇಕಾಗುತ್ತೆ. ನಾನು ಲಾಭಕ್ಕೋಸ್ಕರ ತಾನೇ ನಾವು ಮಾಡೋದು. ನಾನು ಬಂಡವಾಳ ಹಾಕಿದ್ದೀನಿ. ಬರೀ ಕಡಿಮೆ ಬಂಡವಾಳ ಹಾಕಿದ್ಯಾ ಅಂತಂದರೆ ನಾನು ಎಷ್ಟು ಕಡಿಮೆ ಬಂಡವಾಳ ಹಾಕಿದ್ದೀನಿ? ನಾನು ಕರೆಕ್ಟಾಗೆ ಹಾಕಿದ್ದೀನಿ. ನಾನು ನಿನಗೆ ಕೋಳಿ ಫಾರಂ ಮಾಡ್ಬೇಕಾದ್ರೆ ಇಬ್ರು ಸಮನಾಗೇನೆ ಬಂಡವಾಳ ಹಾಕಿರೋದು. ನೀನೆಲ್ಲಿ ಜಾಸ್ತಿ ಬಂಡವಾಳ ಹಾಕಿದ್ಯಾ? ಅಲ್ಲೇ ನೀನು ಕೊಟ್ಟಿದ್ದು ಇಲ್ಲಿ ನೋಡಿಲಿ, ಎಷ್ಟು ತರೋದಕ್ಕೆ ಸಾಲದು ಬಂತು. ಆ ಮರಿಗಳನ್ನೆಲ್ಲ ನಾನು ತಗೊಂಬಂದಿದ್ದು. ಎಲ್ಲನ ಅದಕ್ಕೆಲ್ಲ ಕಾಳುಗಳಾಗಿರ್ಬೋದು. ಫಸ್ಟ್ ಟೈಮ್ ಎಲ್ಲ ನಾನು ಬಂಡವಾಳಕ್ಕೆ ತಗೊಂಬಂದಿದ್ದು ಕಾಣಲ್ಲ. ನೀನು ಕೊಟ್ಟಿದ್ದು ಬರೀ ಆ ಮೆಶ್ಶು ಅದನ್ನೆಲ್ಲ ರೆಡಿ ಮಾಡಿಸಿ ಅದನ್ನೆಲ್ಲ ಫಾರಮ್ ಮಾಡೋಕೆ ಜಾಲರೆ ಎಲ್ಲ ತಗೊಂಬಂದ್ವಲ್ಲ, ಅದಕ್ಕೆ ಸಾಲ್ಟೇಜ್ ಬಂತು ನೀನು ಕೊಟ್ಟಿದ್ದು. ನೀನು ಕೊಟ್ಟಿರೋ ಅಮೌಂಟು ಎಷ್ಟು ಸಾಲ್ಟೇಜ್ ಬಂತು. ತಿರ್ಗಿ ಕೇಳೋದಕ್ಕೆ ನನ್ನ ಹತ್ರ ಇಲ್ಲಪ್ಪ ಅಷ್ಟೇ ಇರೋದು ಅಂತ ನೀನೊಂದೇ ತಾನೆ. ತಿರ್ಗಿ ಸಾಲ ಬಂತು ಕಣೋ, ಕೋಳಿಗೆಲ್ಲ ಕಾಳು ತರಬೇಕು, ಮರಿಗಳನ್ನೆಲ್ಲ ತರಬೇಕು, ಇನ್ನು ನಾಟಿ ಕೋಳಿಗಳು ತರಬೇಕು ಅಂತ ಹೇಳಿ ಕೇಳೋದಕ್ಕೆ ನೀನು ಅಂದೆ. ಅದೆಲ್ಲನ ಇನ್ನೂನು ಮತ್ತೆ ನನ್ನ ಹತ್ರ ದುಡ್ಡಿಲ್ಲ, ಇನ್ನೊಂದು 2 ದಿವಸ ಬಿಟ್ಟು ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅಂದೆ. ನಾನು ಬಿಡತ್ತ ಅಂತೇಳಿ ನನ್ನ ಕೈಯಾಗಿರೋ ಬಂಡವಾಳನೇ ಹಾಕಿ ಮಾಡಿದ್ದೀನಿ. ನೀನೇನಲ್ಲ ನೀನು ಹಿಂಗೆ ಮಾತಾಡ್ತೀಯ. ಹೇಳೋದನ್ನ ಅನ್ಸು ಸಹ ಅರ್ಥ ಮಾಡ್ಕ್ಯ, ಏನು ಕೇಳ್ತಾ ಇದ್ದಾರೆ ಅಂತ. ಸುಮ್ಮನಿರತ್ತ ಅತ್ತಾಗೆ, ಇಲ್ಲದ್ದು ಹೇಳ್ಬೇಡತ್ತ. ನಾವೇನೋ ಪಾರ್ಟ್ನರಾಗಿ ಮಾಡೋಣ ಅಂತ ಮಾಡಿರೆ ನೋಡಿ ಹೆಂಗಿನ್ ಮಾಡ್ತೀರಾ. ಹೇಳತ್ತ, ನಾವು ಬಿಡು ಆಡ್ಕೊಂಬರಿ ಸಾದ್ರ ಆಗಬಾರ್ದು, ಮಾಡಿದ್ವಿ ಜೊತೆ ಹೊಂದಾಣಿಕೆಯಿಂದ ಮಾಡ್ಬೇಕು ಅಂತಂದ್ರೆ ಹಿಂಗೆ ಮಾಡಿದ್ರೆ ಹೆಂಗೆ ನೀನು? 1,00,000 ಲಾಭ ಬಂದೈತೆ. 1,00,000ದಲ್ಲಿ 55,000 ಹಂಚ್ಕೋಬೇಕು. 55,000 ಹಂಚ್ಕೆಮನ ಅಂತಂದ್ರೆ ನನ್ನ ಹತ್ರ ಇರೋದೇ 30,000, 20,000 ಕೊಡ್ತೀನಿ, 30,000 ಕೊಡ್ತೀನಿ ಅಂತಾನೆ. ನಾನು ಜಾಸ್ತಿ ಬಂಡವಾಳ ಹಾಕಿಲ್ವಂತೆ, ಅವ್ನು ಸ್ಯಾನೆ ಬಂಡವಾಳ ಹಾಕೋನಂತೆ, ಸ್ಯಾನೆ ತಗೊಂತಾನಂತೆ. ನೋಡು ಹೆಂಗೈತೆ ಮನಸ್ಸ. ನಾನು ಬಂಡವಾಳ ಹಾಕಿರೋದು ಜಾಸ್ತಿ ಅಂತ. ಇಬ್ರು ಪಾರ್ಟ್ನರಾಗಿ ಮಾಡ್ತಾ ಇದೀವಿ ಅಂತಂದ್ರೆ ಅದು ಎಷ್ಟನ ಬರಲಿ ಅರ್ಧ ಮಾಡ್ಕೋಬೇಕು. ಲಾಭ ಆಗಲಿ ನಷ್ಟ ಆಗಲಿ ಎಲ್ಲನ ಸಮ ಇರಬೇಕು ಅಲ್ವಾ? ಈಗ ಲಾಸ್ ಆಯಿತು ಅಂತ 1,00,000 ಲಾಸ್ ಆಯ್ತು ಅಂತಂದರೆ ಇಬ್ಬರು 55,000 ಕಟ್ಕೋಬೇಕು. ಹಂಗೆ ಪಾರ್ಟ್ನರ್ಶಿಪ್ ಅಂತಂದರೆ. ಇವನು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾನೆ. ಇವಾಗ ಏನು ಮಾಡ್ಬೇಕು ಹೇಳು ನಾನು? ಮತ್ತೆ ಇಬ್ರು ಜೊತೆಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರಾಗ ಏನು ಬಂದಿರೋ ಲಾಭದಲ್ಲಿ ಈಗ 50,000 ಬಂತಂದ್ರೆ 20,000, 25,000, ಲಕ್ಷ ಬಂತಂದ್ರೆ 55,000, ಹಂಗೆ 60,000 ಬಂತಂದ್ರೆ 30,000. ಈ ಥರ ಯಾವತ್ತೂ ಹಂಚ್ಕೋಬೇಕಪ್ಪ. ಅದ್ಯಾಕೆ ಯಾಕೆ ಭುವನ್, ಯಾಕೆ ಈ ಥರ? ಸತಿನ ಹಂಗೆ ಕೊಟ್ಟಿದ್ದು ಕೇಳು. ನಾನು ಜಾಸ್ತಿ ಬಂಡವಾಳ ಹಾಕಿದ್ದೀನಿ ಇವಳೆ. ಹೇಳೋದು ಅರ್ಥ ಮಾಡ್ಕೊ. ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ ಗೊತ್ತಾ? ಅದು ಅರ್ಥ ಆಗ್ತಾ ಇಲ್ಲ ಹೇಳಿದ್ರೆ. ಇವನು ಏನಕ್ಕೆ ಹೇಳ್ತಾ ಇದ್ದಾನೆ ಅನ್ನಂಗೆ ಆಗುತ್ತೆ. ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ ಕೇಳು. ಬಂಡವಾಳ ಹಾಕಿದ್ಯಾ ಸರಿ, ಆದ್ರೆ ಇಬ್ರು ಒಟ್ಟಿಗೆ ಮಾಡ್ತಾ ಇದ್ದೀರಾ ಅಂದಮೇಲೆ ಅದೇನಿದ್ರು ಇವ್ರಿಗೆ ನಿಮಗೆ ಅರ್ಧ ಮಾಡ್ಕೋಬೇಕಪ್ಪ. ಅದಂಗೆ ಹಿಂಗೆ ಮಾಡಿದ್ರೆ ಸರಿ ಹೋಗಲ್ಲ. ಸುಮ್ಮನೆ ಇಬ್ರು ಮಾಡಿದಿರಾ, ಇಬ್ರು ಚೆನ್ನಾಗಿ ಸಕ್ಸಸ್ ಆಗೈತೆ, ಒಳ್ಳೆ ಲಾಭ ಬತ್ತೈತೆ, ಇಬ್ರು ಚೆನ್ನಾಗಿ ಮಾಡ್ಕೊಂಡೋಗ್ರು. ಸುಮ್ಮನೆ ಯಾಕೆ ಪರದಾಡೋದು? ಯಾಕೆ ಮನಸ್ಸ, ಏನಾಯ್ತು? ಬಂದಿರೋ ಲಾಭದಲ್ಲಿ ಅರ್ಧ ಮಾಡ್ಕೋಬೇಕೋ ಇಲ್ವಾ? ನೀನೇ ಹೇಳು ಲಾಸ್ಯ. 1,00,000 ಲಾಭ ಬಂದೈತಂತೆ, ಬರೀ 20,000-30,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಭುವನ್. ಅದು ಹೆಂಗಮ್ಮ ಸರಿ ಹೋಗುತ್ತೆ? ಅಮ್ಮ ನೀವು ಬೇರೆ ನಮ್ಮನೆಗೆ ಬಂದಿದ್ದೀರಾ. ಅಲ್ಲ, ಇರೋದು ಪ್ರಶ್ನೆ ಅಲ್ಲ ನಾನು ಹೇಳೋದೀಗ. ಇಬ್ರು ಮಾಡ್ತಾ ಇದಾರೆ ಅಂದ್ಮೇಲೆ ಅರ್ಧ ಮಾಡ್ಕೋಬೇಕು ತಾನೆ. ಅರ್ಧ ಮಾಡ್ಕೋಬೇಕು. ಯಾವತ್ತೇ ಆಗ್ಲಿ ಇಬ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅರ್ಧ ಮಾಡ್ಕೋಬೇಕು. ನೋಡಮ್ಮ, 1,00,000 ಲಾಭ ಬಂದೈತೆ, ನಾನು 30,000 20,000 ಕೊಡ್ತೀನಿ ಅಂತಂದ. ನಾನು ಅದಕ್ಕೆ 20,000 ಬೇಡಪ್ಪ, 50,000 ಕೊಡು, 1,00,000 ಲಾಭ ಬಂದೈತಲ್ಲ ಅಂತಂದ. ಬೇಡ ಈಗ ಏನೋ ಕೇಳ್ತೀಯ ಅಂತೇಳಿ ಏನೋ ಒಂದು 10,000 ಹಾಕೊಂಡು ಕೊಡ್ತೀನಿ, 30,000 ಕೊಡ್ತೀನಿ ಅಂತ ಹೇಳ್ತವನೆ. ನೋಡಮ್ಮ ಲಾಸ್ಯ, ಈಗ ನಾವು ಮಾಡಿದೀವಿ ಜೊತೆಗೆ, ಆಡ್ಕೊಂಬರಿದ್ರೆ ಸದರ ಆಗಬಾರ್ದು. ನಮ್ಮನ್ನೇನಾದ್ರೂ ಇವತ್ತು ಜಗಳ ಮಾಡ್ಕೊಬಿಟ್ರೆ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಗೊತ್ತಾ ಅಲ್ವಾ? ಚೆನ್ನಾಗಿದ್ದೀವಿ. ಭೂವಿತ್ ಮತ್ತು ಮಾನ್ವಿತಾ ಅವ್ರ ಮುಂದೆ ನಾವು ಸದರ ಆಗಬಾರ್ದು ಅಲ್ವಾ? ಆಗಬಾರ್ದು. 50,000 ಕೊಡು. 50,000 ಕೊಡ್ಲೇಬೇಕು ಪಾಪ ಅವ್ರಿಗೆ ಹಿಂಗೆ ಕಡಿಮೆ ಮಾಡ್ಬಿಟ್ರೆ ನೀನು ಅದೇಂಗೆ ಸರಿ ಹೋಗುತ್ತೆ? ಲಾಸ್ಯ, ನಿನಗೇನು ಗೊತ್ತಿಲ್ಲ, ಸುಮ್ಮನಿರೋದ್ ಕಲಿ. ಸುಮ್ಮನೆ ಮಾತಾಡ್ಬೇಡ. ಗೊತ್ತಿಲ್ದಲ್ಲೇ ಮಾತಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ಏನಕ್ಕೆ ಮಾತಾಡ್ತೀಯಾ ಗೊತ್ತಾ? ನಿನಗೆ ಸರಿಯಾಗಿ ತಿಳ್ಕೊಂಡಿದೀಯಾ? ಕರೆಕ್ಟಾಗಿ ಹೇಳ್ತಾ ಇರೋದು. ಯಾರು ತಕ್ಕೋದ್ರು ಇದೇ ಮಾತು ಹೇಳೋದು. ಇಬ್ರು ಜೊತೆಗೆ ಮಾಡ್ತಾ ಇದ್ದಾರೆ ಅಂದಮೇಲೆ ಲಾಭ ಆಗಲಿ ನಷ್ಟ ಆಗಲಿ ಇಬ್ರು 50% ಹಂಚ್ಕೋಬೇಕು ಅಂತಲೇ ಹೇಳೋದು. 50-50 ಇಬ್ಬರಳ್ಗೂ 50-50 ಅಂತಲೇ ಹೇಳೋದು. ನಾನೇ ಮತ್ತೆ ನಾನು ಹಂಗಮ್ಮ ಹೇಳಿದ್ದು. ಈಗ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಹೇಳು?
ಹೋಗತ್ಲಾಗೆ ನಿನಗೆ ಹೇಳಕ್ಕಾಗಲ್ಲ ನಿನಗೆ. ಇದು ಹಂಗೆ ಮತ್ತೆ ಇನ್ನೊಂದಿಷ್ಟು ಹೇಳ್ದಂಗೆ ಕೇಳಲ್ಲ ಕಣಮ್ಮ. ನಾವು ಜಗಳ ಮಾಡಿ ನೀನು ನಂಬದೇ ಸರಿ ಕಣೆ. ನೀನು ಜಗಳ ಮಾಡೋದೇ ಸರಿ. ಅಯ್ಯೋ ಲಾಸ್ಯ ನಾನು ಯಾಕೆ ಜಗಳ ಮಾಡ್ತಾಳೆ ಅನ್ಕೊಂತೀನಿ. ನೀನು ನಂಬದೇ ಸರಿ ಇವನ್ನ. ನೋಡು ಅದೇ ಹೋಗಿದ್ದ ಒಳಕ್ಕೆ ಕೊಡ್ಲೇಬೇಕು, 50,000 ಕೊಡ್ಲೇಬೇಕು ಇವತ್ತು. ನಾನು ಹೇಳ್ತೀನಿ ಸುಮ್ಮನಿರಿ ಶರತ್, ನಾನು ಹೇಳ್ತೀನಿ ಸುಮ್ಮನಿರಪ್ಪ. ನೀನೇನು ಟೆನ್ಷನ್ ತಗೋಬೇಡ. ನಾನೆಲ್ಲ 50,000ಕ್ಕೆ ಈಗ 1,00,000 ಬಂದೈತಾ, ನಿನ್ಗೆ 50,000 ಅವ್ರಿಗೆ 50,000 ನಾನು ಹೇಳ್ತೀನಿ. ಬಂದು ನಾನು ಕೇಳಲಿ. ನಾನು ಹೇಳ್ದಂಗೆ ಒಂದು ಸ್ವಲ್ಪನೂ ಕೇಳಲ್ಲ. ನಾನು ಏನಾನ ಹೇಳಿದ್ರೆ ಅವ್ರ ಅಣ್ಣ ನೋಡು ಯಪ್ಪ 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 ಹೆಂಗೆ ಇದು ಮಾಡ್ಕೊಂಡು ಹಿಂಗೆ ಇದ್ದಾರೆ. ಅದಕ್ಕೆ ನಾನು ಇವಾಗ ಸರಿಯಾಗಿ ಗಲಾಟೆ ಮಾಡ್ತೀನಿ ತಡಿ. ಸಿಗಲಿ ಅಂತ ಕಾಯ್ತಾ ಇದ್ದೆ. ಬೆಳಗ್ಗೆಯಿಂದ ಸಿಕ್ಕಿರಲಿಲ್ಲ. ಏನೋ ಕೋಳಿ ಫಾರಮ್ ಅಂತ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಸುಮ್ಮನಿದ್ದೆ. ಬಿಡು ಯಾಕೆ ಮಾತಾಡೋಣ ಅಂತೇಳಿ ಸುಮ್ಮನಾಗಿದ್ದೆ. ಇನ್ಮೇಲೆ ಮಾತಾಡ್ತೀನಿ ಬಿಡು, ಬಿಡಲ್ಲ. ಇವತ್ತು ಸರಿಯಾಗಿ ಸಿಕ್ಕವ್ರೆ, ಈಗ ಮಾತಾಡ್ತೀನಿ. ಹೋಗಿ ಒಳಗೋಗಿ ಬಾಯಿಲಿ ಅವಳೆಲ್ಲ ಹೇಳ್ತಾಳೆ. ಲಾಸಿನಿಗೆ ಬುದ್ಧಿ ಚೆನ್ನಾಗೈತೆ, ಅವಳೆಲ್ಲ ಹೇಳ್ತಾಳೆ. ಬಾ ಜೊತೆ ಹಂಗೆ ಮಾಡ್ದೆ ನಾನು. ಏನೋ ಬಿಡತ್ತ ಅಂತ ಸುಮ್ಮನಾದೆ. 10,000 ಕಡಿಮೆ ಕೊಟ್ಟ. ಬೋಲು ಒಳ್ಳೇನಲ್ಲ, ಅದಕ್ಕೆ ಮತ್ತೆ ಲಾಸಿ ಅನ್ನೋದೇ ಸರಿ. ಸುಮ್ಮನೆ ನಾವು ಇವಾಗ ಮಾತಾಡಬಾರ್ದು. ಲಾಸಿ ಚೂ ಬಿಟ್ಟು ಸುಮ್ಮನೆ ಆಗ್ಬೇಕು, ಅವಳನ್ನ ಬಿಡ್ಬೇಕು. ಬಾ ನಾವೇನು ಮಾತಾಡಕ್ ಹೋಗ್ಬಾರ್ದು. ಸುಮ್ಮನೆ ಬಾ ಹೊರಗೆ ಹೋಗೋಣ. ಬಾ ಲಾಸಿ ಎಲ್ಲ ಹೇಳ್ತಾಳೆ. ಹೇಳು ಏನು ಗೊತ್ತು ಅಂತ ಮಾತಾಡ್ತೀಯ ನೀನು? ನಿನ್ಗೇನು ಗೊತ್ತಿಲ್ದ ಮೇಲೆ ಮಾತಾಡಬಾರ್ದು. ಇರೋದಕ್ಕೆ ಮತ್ತೆ ಮಾತಾಡೋದು. ಗೊತ್ತಿಲ್ದಲೆ ಯಾರು ಮಾತಾಡಲ್ಲ. ಏನು ಗೊತ್ತು ನಿನಗೆ? ನಾನು ಬಂಡವಾಳ ಹಾಕಿರೋದು ನಾನು ಜಾಸ್ತಿ. ಹಾಕು ಅಂತ ಯಾರು ಹೇಳಿದ್ರು ನಿನ್ನ? ನೀನು ಜಾಸ್ತಿ ಹಾಕು ಅಂತ ಯಾರು ಹೇಳಿದ್ರು? ನೀನು ಇಸ್ಕೋಬೇಕಾಗಿತ್ತು. ಬಂಡವಾಳನೂ ಸಮನಾಗಿ ಹಾಕಬೇಕು, ಬರೋ ಅಂಥ ಲಾಭ ನಷ್ಟ ಎಲ್ಲನ ಸಮನಾಗಿ ಇದು ಮಾಡಬೇಕು. ನಿನ್ಗೆ ಹಾಕು ಅಂತ ಯಾರು ಹೇಳಿದ್ರು? ನಾನೇ ಸಪೋರ್ಟ್ ಮಾಡ್ದಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ನೀನು. ನಿನಗೆ ಎಷ್ಟು ಇರಬೇಡ. ಅಲ್ಲ ನಾನೇ ಸಪೋರ್ಟ್ ಮಾಡ್ತಾ ಇಲ್ಲ ನೀನು. ನೋಡ್ತಾ ಇದ್ದೀನಿ ಲಾಸ್ಯ ನಿನಗೆ. ಅಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಇರಬೇಡ ನೀನು. ನೀನು ಮತ್ತು ನನಗೆ ಸಪೋರ್ಟ್ ಮಾಡಬೇಕು. ನನಗೆ ಸಪೋರ್ಟ್ ಮಾಡ್ದೆ ನೀನು. ನಾನು ಹೇಳಲಿಲ್ವಾ? ನಾನು ಅವಾಗಲೇ ಹೇಳ್ದಿನಿ ತಾನೇ. ನಿಮ್ಮ ಅಣ್ಣನ ನೋಡು, ನಿಮ್ಮ ಅಣ್ಣನ ನೋಡಿ ಕಲ್ತ್ಕೊ. ನಿಮ್ಮ ಅಣ್ಣ ಹೆಂಗವ್ರೆ, ನಿಮ್ಮ ಅಣ್ಣ ಹಿಂಗಿನ್ ಮಾಡ್ತಾರೆ ಅಂತೇಳಿ ನಾನು ಇಷ್ಟೆಲ್ಲ ಹೇಳಿದ್ರು ನೀನು ಮತ್ತು ನನ್ನ ಮಾತು ಕೇಳಲಿಲ್ವಲ್ಲ. ಮತ್ತು ನಾನು ಯಾಕೆ ನಿನ್ನ ಮಾತು ಕೇಳಲಿ? ನಾನು ಯಾಕೆ ನಿನಗೆ ಸಪೋರ್ಟ್ ಮಾಡಲಿ? ಇದೆಲ್ಲ ಬಿಟ್ಬಿಡ್ಬೇಕ. ನಾನು ಏನಿಲ್ಲ. ಅಲ್ಲ ನೋಡು, ನನಗೊಂದಿಷ್ಟು ನೀವು ಸಪೋರ್ಟ್ ಮಾಡ್ತಾ ಇಲ್ವಲ್ಲ. ಗೊತ್ತಿಲ್ಲ ಲಾಸ್ಯ, ನೀನು ಸುಮ್ಮನಿರೋದು ಕಲಿ. ಜಾಸ್ತಿ ಮಾತಾಡಬೇಡ ಅಷ್ಟೇ. ಇದ್ದಂಗೆ ಹೇಳಿದ್ರೆ ನೀನು ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ? ಹಿಂಗೆಲ್ಲ ಮಾತಾಡಬೇಡ ನೀನು. ನೋಡು ಏನು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ನಾನು ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ ಬಿಡು. ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ. ಮತ್ತೆ ಪಾರ್ಟ್ನರ್ಶಿಪ್ ಅಂದಮೇಲೆ ಅದೇನು ಅದನ್ನು ಕೊಡಬೇಕು. ಅದೇನು ಬಂದಾಯಿತು ಅದು ಲಾಭ, ಅದನ್ನು ಕೊಡಲೇಬೇಕು. ನಾನಲ್ಲ ಇನ್ಯಾರು ಹೇಳಿದ್ರು ಅದೇ ಹೇಳೋದು. ಅಲ್ಲ ನಾನು ನೋಡಪ್ಪ ನಿಮ್ಮ ಅಣ್ಣ ಅಷ್ಟು ಚೆನ್ನಾಗಿ ಮಾಡ್ತಾರೆ ಕೆಲಸನ, ನೀನು ಮಾಡ್ಕೊಂಡು ಕೊಡು ನನಗೆ ಅಂತ ಹೇಳಿ ಅಷ್ಟೆಲ್ಲ ಕೇಳ್ಕೊಂಡ್ರು ಒಂದು ಲೋಟ ನೀರು ತಗೊಂಬಂದು ಕೊಡಲ್ಲ. ಒಂದು ಲೋಟ ನೀರು ತಗೊಂಬಂದು ಕೊಡಪ್ಪ ಅಂದ್ರೂ ಒಂದಿಷ್ಟು ಹೇಳಿದ ಮಾತು ಕೇಳಲ್ಲ. ಎಷ್ಟು ನನಗೆ ಬೇಜಾರಾಗಕ್ಕಿಲ್ಲ. ನನಗಂತೂ ನೆನ್ನೆಯಿಂದ ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಯಾಕೋತಾ ಈ ಭುವನು ನಾನು ಹೇಳ್ದಂಗೆ ಕೇಳ್ತಾನೆ ಇಲ್ಲ. ಅದಕ್ಕೆ ಮತ್ತೆ ನಾನು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಸಪೋರ್ಟ್ ಮಾಡ್ತಾ ಇರೋದೇ ಮಾನಸ ಶರತ್ಗೆ ಇಬ್ಬರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಬಂದಿರೋ ಲಾಭದಲ್ಲಿ ಇಬ್ಬರು ಹಂಚ್ಕೊಳ್ಳೇಬೇಕು. ನಾನು ಇವ್ರ ಕಡೆಗೆ ಮಾತಾಡ್ತಿದ್ದೆ. ಇವ್ರೇನಾದರೂ ನನ್ನ ಮಾತು ಕೇಳಿದ್ರೆ, ಇವ್ರು ನನ್ನ ಮಾತು ಕೇಳಿಲ್ಲ ಅಂತೇಳಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡೋದು ನೋಡಿದ್ರಲ್ಲ. ಇವರು ಅವ್ರ ಅಣ್ಣನ ಥರ ಬದಲಾಗಲ್ಲ. ಅವ್ರ ಅಣ್ಣನ ಥರ ಇರಬೇಕು ಅಂತ ನನ್ನ ಆಸೆ. ಅವ್ರು ಹೆಂಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಮಾನ್ವಿತನ್ನ. ನಾನು ಹಂಗಿರ್ಬೇಕಂತ ನನಗೆ ಆಸೆ ಐತೆ. ಆದರೆ ಇವ್ರಿಗೆ ನಾನು ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾಯಿಲ್ಲ. ಏನು ಮಾಡೋದು? ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.